ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಜೊತೆಗೆ ಈ ಖಾಸಗಿ ಬಸ್ಗಳಲ್ಲಿ ಯಾವುದೇ ಸುರಕ್ಷತಾ ಕ್ರಮವನ್ನ ವಹಿಸದೆ ನಿರ್ಲಕ್ಷ್ಯ ಮಾಡಿ ಪ್ರಯಾಣಿಕರ ಜೀವಕ್ಕೆ ಕೆಲ ಬಸ್ಗಳ ಮಾಲೀಕರು ಕುತ್ತನ್ನ ತರ್ತಾ ಇದ್ದಾರೆ. ಇದರಿಂದ ಈಗಾಗಲೇ ರಾಜ್ಯದಲ್ಲಿ ಹಲವು ಬಸ್ಗಳಿಗೆ ಅವಘಡ ಸಂಭವಿಸಿರುವಂತಹ ಘಟನೆ ಕೂಡ ನಡೆದಿದೆ. ಆದ್ರೆ ಇಷ್ಟೆಲ್ಲ ಘಟನೆಗಳು ಆದ್ರೂ ಸಹ ಖಾಸಗಿ ಬಸ್ ಮಾಲೀಕರು ಮಾತ್ರ ಅಲರ್ಟ್ ಆಗ್ತಾ ಇಲ್ಲ. ನಗರದ ಹಲವು ಕಡೆ ಖಾಸಗಿ ಬಸ್ಗಳಲ್ಲಿ ಕುರಿಗಳ ಹಿಂಡಿನಂತೆ ತುಂಬಿ ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಈ ಘಟನೆಗಳು ಕಂಡು ಬಂದಿದ್ದು ನಗರದ ಕಲಸಿಪಾಳ್ಯ ಹಾಗೆ ಕೆಆರ್ಪುರಂ ಹತ್ರ ಇರುವಂತಹ ವಿನಾಯಕ ಲೇಔಟ್ನಲ್ಲಿ. ಶ್ರೀಕೃಷ್ಣ ರಿಷಬ್ ಟ್ರಾವೆಲ್ಸ್ ಈ ಮೂರು ಬಸ್ಗಳಲ್ಲಿ ನೂರಾರು ಅಕ್ರಮ ನೇಪಾಳಿಗರನ್ನ ಕುರಿ ಹಿಂಡಿನಂತೆ ತುಂಬಿ ಹೊರ ರಾಜ್ಯಗಳಾಗಿರುವಂತಹ ಉತ್ತರ ಪ್ರದೇಶ್, ಬಿಹಾರ್ ಸೇರಿದಂತೆ ಹಲವು ರಾಜ್ಯಗಳ ಗಡಿ ಭಾಗದ ಊರುಗಳಿಗೆ ಬಿಡಲಾಗ್ತಾ ಇದೆ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ಈ ಬಸ್ ಮಾಲೀಕರು ಸುಮಾರು 2,500ದಿಂದ 3,000 ರೂಪಾಯಿ ತೆಗೆದುಕೊಂಡು ಮೂಲಭೂತ ಸೌಕರ್ಯವೂ ಇಲ್ಲದೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಒಂದೇ ಬಸ್ನಲ್ಲಿ ನೂರಾರು ಜನರನ್ನ ತುಂಬಲಾಗ್ತಾ ಇದೆ. ಜೊತೆಗೆ ಈ ಬಸ್ಗಳಲ್ಲಿ ಸುರಕ್ಷತೆಗೆ ಬೇಕಾಗಿರುವಂತಹ ಯಾವುದೇ ಕ್ರಮವನ್ನ ಕೂಡ ವಹಿಸಿಲ್ಲ. ಕೇಂದ್ರದ ಗೈಡ್ಲೈನ್ಸ್ ಆಗಿರುವಂತಹ ಅಪಘಾತ, ಬೆಂಕಿ ನಂದಿಸುವಂತಹ ಫೈರ್ ಬಾಕ್ಸ್, ಹಾಗೆ ವಾಹನ ಸಾಮರ್ಥ್ಯ, ಸೀಟಿನ ಸಾಮರ್ಥ್ಯ, ಹೀಗೆ ಹಲವು ಮೂಲಭೂತ ಸೌಕರ್ಯಗಳನ್ನ ಈ ಬಸ್ಗಳಲ್ಲಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಪರ್ಮಿಟ್ ಕೊಟ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಹ ಬಸ್ ಮಾಲೀಕರು ಮುಂಜಾಗ್ರತಾ ಕ್ರಮವನ್ನ ವಹಿಸ್ತಾ ಇಲ್ಲ. ಜೊತೆಗೆ ಪ್ರಾದೇಶಿಕ ಸಾರಿಗೆ ಸಿಬ್ಬಂದಿಗಳು ಬಸ್ಗಳನ್ನ ತಪಾಸಣೆ ಮಾಡದೆ ಉದಾಸೀನ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರೋದು ಸಾರಿಗೆ ಅಧಿಕಾರಿಗಳ ಮೇಲೆ ಅನುಮಾನ ವ್ಯಕ್ತವಾಗುವ ಹಾಗೆ ಮಾಡ್ತಾ ಇದೆ. ಆದ್ರೆ ಈ ನಿರ್ಲಕ್ಷ್ಯಕ್ಕೆ ಅಮಾಯಕ ಪ್ರಯಾಣಿಕರು ಬಲಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದೆ ಘಟನೆಗಳು ಆಗದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನುವಂತಹದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. इंडिया है, ये नेपाल है, इधर में छोड़ देगा या बॉर्डर तरफ उत्तर प्रदेश में छोड़ेगा, इधर से दूसरा बस, वहाँ से नेपाल का बस का बस में जाता है। देखती होता है बड़ा बस होगा ज्यादा भी जाता है। नहीं वैसा नहीं, अपने बस में रास्ता जागा ना कटो, सभी जने को लोग को हटाता ना, वो नहीं वैसा नहीं, ये सीट का या जितने सीधे उतने जाते हैं। सीट का कितना तकी जने कटो, तकी जने जितना लंबा रास्ता है वो सीधे वैसा का से काट के चलो। ऐसा भाई उधर से उत्तर प्रदेश जाता है, भाई तो उत्तर प्रदेश हाँ तुम ये सीधा कितना जना वो बैठता वो देखा ना, वो तो सही जाता है क्या? ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.